ಈ ಜಗತ್ತಿನೊಳಗೆ ಯಾರು ನಂಬಿಕೆಯಾದ ದೇವರಲ್ಲಿ ಯಾರು ಬಲವಾಗಿ ಲಿಂಗಯ್ಯನನ್ನು ನಂಬುತ್ತಾರೆ ಅವರಿಗೆ ಜಾಣ ಅಂತ ಕರೀತಾರೆ. ಹಂಗಾರ ಜಾಣ ಆದವ ಈ ಪ್ರಪಂಚದೊಳಗೆ ಹೆಂಗಿರ್ತಾನ ಅನ್ನೋದಕ್ಕ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ ನಿಜಗುಣ ಶಿವಯೋಗಿಗಳು. ಜಾಣ ಹೆಂಗಿರ್ಬೇಕು ಜಗತ್ತಿನೊಳಗ? ಜಾಣನು ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೂಡಿ ನೆನೆಸುತ್ತಿಹ ನಿಂತು. ಜಾಣ ಅದವ ಲೌಕಿಕದೊಳಗೂ ಇರ್ತಾನೆ, ಪಾರಮಾರ್ಥದೊಳಗೂ ಇರ್ತಾನೆ, ಎರಡೂದ್ರಾಗೂ ಇರ್ಬೇಕಂದ್ರ ಅವ್ರು ಜಾಣರು. ಒಂದು ಉದಾಹರಣೆ ಕೊಡ್ತಾರ ಅದಕ್ಕೆ ಹೆಂಗಿರ್ತಾನ ಜಾಣ ಅದವ. ಒಂದು 6 ತಿಂಗಳ ಕೂಸು, ಅದು ತಾಯಿಯ ಮಲೆ ಹಾಲು ಕುಡಿತಿರ್ತೈತೆ. ಕೂಸು ಕುಡಿಯೋ ಮುಂದೆ ಆ ಕೂಸು ಏನ್ ಮಾಡ್ತೈತೆ ಅಂದ್ರ ಒಂದು ಎದೆ ಹಾಲು ಕುಡಿಯೋ ಮುಂದೆ ಇನ್ನೊಂದು ಮಲಿ ಮೇಲೆ ಕೈ ಇಟ್ಟಿರ್ತೈತೆ ಅಂತ ಅದು ಕೂಸು. ಯಾಕಂದ್ರ ಅದು ನನಗ ಬೇಕಂತ, ಮತ್ ಯಾರ ಕುಡಿದು ಗಿಡದಾರೋ ನನ್ನ ಪಾಲದು, ಅದು ನನಗೆ ಬೇಕಂತ ಒಂದು ಕೈ ಇಟ್ಟಿರ್ತೈತಲ್ಲ. ಹಂಗ ನಾವು ಕೂಸು ಇದ್ದಂಗ ಪರಮಾತ್ಮನ ಮಕ್ಕಳಲ್ಲ. ನಾವು ಈ ಸಂಸಾರ ಲೌಕಿಕ ಪ್ರಪಂಚದೊಳಗೆ ಇದ್ರು ಕೂಡ ಒಂದು ದೃಷ್ಟಿ ಎಲ್ಲಿರ್ಬೇಕಂದ್ರ ಆಧ್ಯಾತ್ಮದಲ್ಲಿ ಇರಬೇಕು. ಪಾರಮಾರ್ಥದೊಳಗ ಯಾರು ಒಂದು ದೃಷ್ಟಿ ಇಡ್ತಾರೆ ಅವನಿಗೆ ಜಾಣ ಅಂತಾರೆ. ಅದಕ್ಕೆ ಲೌಕಿಕ ಪಾರಮಾರ್ಥ ಬರೇ ಫಲ ಮನಿ ಹೆಂಡ್ರು ಮಕ್ಕಳು ಸಂಸಾರ ಮಾಡ್ಕೊಂತ ಹೋದವರಿಗೆ ಜಾಣ್ರನ್ನಂಗಿಲ್ಲ. ಎಲ್ಲ ಬಿಟ್ಟು ಹೋಗಿ ಎಲ್ಲರ ಗುಡ್ಡ ಸೇರಿ ದಾಡಿ ಬೀಸಿ ಬೆಳೆಸ್ಕೊಂಡ್ ಬಂದು ತಪಸ್ ಮಾಡಿ ನಾವು ಒಬ್ಬನ ಉದ್ಧಾರ ಹಾಕಿನ ಅಂದ್ರೆ ಅವ್ರನ್ನು ಶರಣರು ಒಪ್ಪಲ್ಲ. ಸಂಸಾರದಾಗ ಇದ್ದುಕೊಂಡೇ ಪಾರಮಾರ್ಥ ಯಾರು ಸಾಧಿಸ್ತಾರಲ್ಲ ಅವರಿಗೆ ಜಾಣ್ರ ಅಂತಾರ. ಅದಕ್ಕ ನಮ್ಮ ಶರಣ ಧರ್ಮ ಏನೈತಲ್ಲ, ಎಲ್ಲಾ ಶರಣರು ಇತಿಹಾಸದೊಳಗೆ ನಮ್ಗೆ ಎಷ್ಟು ಜನ ಶರಣರಾಗ್ಯಾರ? 99% ಎಲ್ಲರೂ ಸಂಸಾರಿಗಳೇ. ಒಂದು 4-5 ಜನ ಬಿಟ್ಟು ಉಳ್ದವ್ರೆಲ್ಲ ಹೆಂಗ ಅಂದ್ರೆ ಸಂಸಾರಿಗಳೇ. ಸಂಸಾರದೊಳಗೆ ಇದ್ದುಕೊಂಡೇ ಎಲ್ಲವನ್ನ ಸಾಧಿಸ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ತೋರಿಸಿ ಹೋಗಿರ್ತಕ್ಕಂಥವ್ರು ಶರಣರು. ಅಂತ ಶರಣರು ಜಾಣರು ಅಂತ ಅನ್ಸ್ಕೊಳ್ತಾರಂದ್ರೆ ಲೌಕಿಕ ಪಾರಮಾರ್ಥ ಎರಡನ್ನೂ ಸಮಸಮನಾಗಿ ನಡೆಸಿಕೊಂಡು ಹೋದವನಿಗೆ ಜಾಣ ಅಂತಾರೆ ಬಸವಣ್ಣವ್ರ ಅಂದ್ಮೇಲೆ. ಹಂಗಾದ್ರೆ ಇವತ್ತ ಕವಿಗಳು ಏನ್ ಮಾಡ್ತಾರಂದ್ರ ಇಬ್ಬರು ಗಂಡ ಹೆಂಡತಿ ಕತಿ, ಶರಣರ ಕತಿ, ಕಲ್ಯಾಣದೊಳಗ ಬಸವಣ್ಣನವ್ರು ಇರೋ ಕಾಲಕ್ಕ ಎಷ್ಟು ಜಾಣರಿದ್ರು ಅವರಿಬ್ರು, ಎಷ್ಟು ಅವರಲ್ಲಿ ಆ ಕಾಯಕ ತತ್ವ ಏನು ಅದ್ಭುತವಾಗಿರುವಂತ ಅವರ ಸಾಮರ್ಥ್ಯ, ಅವರು ಹೆಂಗ ಪ್ರಪಂಚ ಪಾರಮಾರ್ಥವನ್ನ ನಡೆಸ್ಕೊಂಡು ಹೋದ್ರು ಅನ್ನುವಂತ ಬಹಳ ಸುಂದರವಾದ ಶರಣರ ಚರಿತ್ರೆಯನ್ನು ಇವತ್ತ ಇಲ್ಲಿ ತಿಳಿಸಿಕೊಡ್ತಾರೆ. ಕರ್ನಾಟಕದ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನಲ್ಲಿ ಅಮರೇಶ್ವರ ಅಂತ ಒಂದು ಊರೈತಿ. ಆ ಅಮರೇಶ್ವರದಲ್ಲಿ ಹುಟ್ಟಿ ಬೆಳೆದು ಕಲ್ಯಾಣದ ಬಸವಣ್ಣನವರ ವ್ಯಕ್ತಿತ್ವಕ್ಕೆ, ಅವರ ಕಾಯಕ ದಾಸೋಹದ ಶಕ್ತಿಗೆ ಮರುಳಾಗಿ ನಾಡಿನ ದೇಶದ ಮೂಲೆ ಮೂಲೆಗಳಿಂದ, ಹೊರ ರಾಷ್ಟ್ರಗಳಿಂದ ಅನೇಕ ಜನ ಶರಣರು ಕಲ್ಯಾಣದ ಕಡೆಗೆ ಬರ್ತಾರೆ. ದೊಡ್ಡ ದೊಡ್ಡ ಪದವಿ ಅಧಿಕಾರ ಅರಸೊತ್ತಿಗೆ ಅರಮನೆ ರಾಜ್ಯ ತೊರೆದು ಬಂದು ಕಲ್ಯಾಣದೊಳಗೆ ಸಾಮಾನ್ಯವಾಗಿ ಕಟ್ಟಿಗೆ ಕಡ್ಕೊಂಡ್ಬರೋದು, ಚಪ್ಪಲಿ ಹೊಲಿಯೋದು, ಬಟ್ಟೆ ಶುದ್ಧ ಮಾಡುವಂತ ಕಾಯಕ ಮಾಡ್ತಾ ಬದುಕ್ತಾರ. ಅಂದ್ರೆ ಬಸವಣ್ಣನವರ ಆಕರ್ಷಣೆ ಹೆಂಗೈತ್ ನೋಡ್ರಿ. ಸೂಜಿಗಲ್ಲು ಒಂದು ಮ್ಯಾಗ್ನೆಟ್ ಹೆಂಗ ಆ ಸೂಜಿಗಳನ್ನ ಆಕರ್ಷಣೆ ಮಾಡ್ತದಲ್ಲ, ಹಂಗ ಇಬ್ಬರು ಗಂಡ ಹೆಂಡತಿ, ಮಾರಯ್ಯ ಅಂತಕ್ಕಂಥ ಗಂಡ, ಲಕ್ಕಮ್ಮ ಅನ್ನುವಂತ ಹೆಂಡತಿ ತಮ್ಮ ಊರನ್ನು ಬಿಟ್ಟು ಕಲ್ಯಾಣದೊಳಗೆ ಬಂದು ನೆಲೆಸ್ತಾರ. ಕಲ್ಯಾಣದಲ್ಲಿ ಒಂದು ಬಸವಣ್ಣನವರ ಒಂದು ರೂಲ್ಸ್ ಏನಂದ್ರೆ, ಕಲ್ಯಾಣದಲ್ಲಿ ಇರುವಂತ ಯಾರೇ ಶರಣರಾಗ್ಲಿ ಕಾಯಕ ಮಾಡಿ ಬದುಕಬೇಕಲ್ಲಿ. ಕುಂತು ತಿನ್ನವರಿಗೆ ಅವಕಾಶ ಇಲ್ಲ ಅಲ್ಲಿ. ಏನೇ ಕೆಲಸ ಮಾಡು, ಇದು ದೊಡ್ಡದು, ಇದು ಸಣ್ಣದು, ಇದು ಶ್ರೇಷ್ಠ, ಇದು ಕನಿಷ್ಠ, ಇದನ್ನ ಹೆಂಗ್ ಮಾಡ್ಲಿ ಅನ್ನುವಂತ ಭಾವನೆ ಇಲ್ಲಲ್ಲಿ. ಎಲ್ಲ ಕಾಯಕಗಳು ಸಮಾನ. ಏನೇ ಮಾಡಿದ್ರು ಕೂಡ ಸತ್ಯ ಶುದ್ಧ ಕಾಯಕದಿಂದ ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದಿರುವಂತ ಹಣದಿಂದ ದಾಸೋಹ ಮಾಡ್ಬೇಕು. ಮತ್ತ ಹಿಂಗ ಕಾಯಕ ದಾಸೋಹ ಅನ್ನುವಂತ ಎರಡು ಅದ್ಭುತವಾದ ಮಂತ್ರಗಳನ್ನ ಬಸವಣ್ಣನವರು ನಮ್ಗ ಕೊಡುಗೆ ಮಾಡಿ ಕೊಟ್ಟಾರ. ಹಂಗ ಇವರು ಒಂದು ಏನಾರ ಕಾಯಕ ಮಾಡ್ಬೇಕಲ್ಲ. ಏನು ಕಾಯಕ ಮಾಡ್ತಿದ್ರು ಮಾರೇನವ್ರಂದ್ರೆ, ಕಲ್ಯಾಣದಲ್ಲಿ ಪ್ರತಿನಿತ್ಯ ಲಕ್ಷದ ಮೇಲೆ 96,000 ಗಣಗಳಿಗೆ 2 ಹೊತ್ತು ದಾಸೋಹ ಇರ್ತಿತ್ತು, ಪ್ರಸಾದ. ನೋಡ್ರಿ, ಸುಮಾರು 2 ಲಕ್ಷ ಜನರಿಗೆ ಅಡಿಗೆ ಮಾಡ್ಬೇಕಂದ್ರ
ಎಷ್ಟು ಚೀಲ ಅಕ್ಕಿ ಬೇಕಾಗ್ಬೋದು. ಆ ಅಕ್ಕಿ ತಗೊಂಡು ಬರೋದು ಒಯ್ಯುದು ಮಾಡುವಾಗ ಆ ದಾಸೋಹದ ಮನಿ ಮುಂದೆ ಕೆಲವು ಅಕ್ಕಿ ಬೀಳ್ತಿದ್ವು ಅಂತ. ಆ ಬಿದ್ದಿರುವಂತ ಅಕ್ಕಿ ಅದು ವ್ಯರ್ಥ ಆಗಬಾರ್ದು ಅಂತ ತಿಳ್ಕೊಂಡು ಮಾರಯ್ಯನವ್ರು ಏನು ಮಾಡ್ತಿದ್ರಂದ್ರ ಆ ಅಕ್ಕಿಯನ್ನ ಬಿದ್ದಿರುವಂತ ಅಕ್ಕಿಯನ್ನ ಆರಿಸ್ಕೊಂಡ್ಬರ್ತಿದ್ರು. ಈ ಅಕ್ಕಿಯನ್ನ ಆರಿಸ್ಕೊಂಬರೋದಕ್ಕೆ ಅವ್ರಿಗೆ ಆಯ್ದಕ್ಕಿ ಮಾರಯ್ಯ ಅನ್ನುವಂತ ಹೆಸರು ಬರ್ತದೆ. ಅಕ್ಕಿ ತಗೊಂಡು ಬರ್ತಿದ್ರು. ಎಷ್ಟದು ಕ್ವಿಂಟಲ್ ಗಂಟ್ಲೆ ಅಲ್ಲ, ಒಂದು ಹಿಡಿ ಬಗಸ್ತೈತಲ್ಲ, ಇದ್ರಾಗ ಎಷ್ಟು ಬರ್ತೈತಲ್ಲ ಇಷ್ಟ ಅಕ್ಕಿ ತರ್ಬೇಕು. ಆ ಅಕ್ಕಿಯಿಂದ ಪ್ರಸಾದ ತಯಾರು ಮಾಡಿ ಮೊದಲ ತಾವ ಉಣ್ಣಂಗಿಲ್ಲ, ಜಂಗಮರನ್ನ ಕರ್ಕೊಂಡು ಬಂದು ಜಂಗಮ ದಾಸೋಹ ಮಾಡಿ ಮಿಕ್ಕ ಪ್ರಸಾದವನ್ನ ತಾವು ಊಟ ಮಾಡ್ಬೇಕು. ಇದು ಆ ಮಾರಯ್ಯನವರು ಮಾಡತಕ್ಕಂತ ಕಾಯಕ. ಅವರಿಗೆ ತಕ್ಕಂತಹ ಹೆಂಡತಿ ಲಕ್ಕಮ್ಮ ಅನ್ನುವಂಥವಳು. ಇವತ್ತ ಗಂಡನಕ್ಕಿಂತಲೂ ಒಂದು ಹೆಜ್ಜೆ ಬುದ್ಧಿಮಟ್ಟದೊಳಗ ಜ್ಞಾನದೊಳಗ ಧ್ಯಾನ ಆಗಿರ್ತಕ್ಕಂಥವಳು ಲಕ್ಕಮ್ಮ. ಹಿಂಗ ಪ್ರತಿನಿತ್ಯ ಕಾಯಕ ಮಾಡ್ತಿದ್ರು. ಒಂದ್ ದಿವಸ ನೋಡ್ರಿ, ಎಲ್ಲಾ ಶರಣರು ಯಾವುದೇ ಕಾಯಕ ಮಾಡ್ಲಿ ಬೆಳಿಗ್ಗೆ 1 ಗಂಟೆ ಎಲ್ಲರೂ ಅನುಭವ ಮಂಟಪದೊಳಗೆ ಸೇರ್ಬೇಕು. ಎಲ್ಲಾ ಶರಣರು ಸೇರಿ ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ಬೇಕು. ಮಾಡಿ ನಂತರ ಕಾಯಕಕ್ಕೆ ಹೋಗ್ಬೇಕು. ಇದು ಪದ್ಧತಿ. ಒಂದು ದಿವಸ ಮಾರಯ್ಯನವರು ಬೆಳಿಗ್ಗೆ ಅನುಭವ ಮಂಟಪಕ್ಕೆ ಹೋಗ್ಯಾರ. ಅವತ್ತಲ್ಲಿ ಏನು ವಿಷಯ ಚರ್ಚೆ ನಡೆದತ್ತೆ ಅಂದ್ರೆ ಕಾಯಕದ ಮಹತ್ವ ಏನು, ಕಾಯಕ ಅಂದ್ರೆ ಹೆಂಗ ಮಾಡ್ಬೇಕು, ಆ ಕಾಯಕದ ಬಗ್ಗೆ ಎಲ್ಲರೂ ತಮ್ಮ ತಮ್ಮ ವಚನದೊಳಗೆ ಹೇಳ್ತಿದ್ರು. ಮಾರಯ್ಯನವರು ಕೂಡ ಕಾಯಕದ ಬಗ್ಗೆ ತಮ್ಮ ಒಂದು ಸುಂದರವಾದ ವಚನದೊಳಗ ಹೇಳ್ತಾರ, ಪ್ರಭುದೇವರಿ ಮುಂದೆ ಹೇಳ್ತಾರ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆ ಆದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅನ್ನುವಂತ ಒಂದು ವಚನ ಹೇಳ್ತಾರೆ. ಕಾಯಕಕ್ಕೆ ಇಲ್ಲಿ ಎಷ್ಟು ಒತ್ತು ಕೊಡ್ತಾರೆ ಶರಣರಂದ್ರೆ, ಒಬ್ಬ ಮನುಷ್ಯ ಇವಾಗ ಒಂದು ಕಾಯಕವನ್ನು ನಾವು ಮಾಡ್ತೀವಿ ಅಂದ್ರೆ ಆ ಕಾಯಕ ಮಾಡುವಾಗ ಎಷ್ಟು ನಾವು ಆ ಕಾಯಕದೊಳಗೆ ಮಗ್ನರಾಗಿರ್ಬೇಕಂದ್ರೆ, ನಿಮ್ಮ ಮನಿ ಗುರುಗಳು ಬಂದಾರ ಅಂದ್ರೂ ಕೂಡ ಅವರ ದರ್ಶನ ಮಾಡೋದು ಮರೆತರು ಏನು ಅಡ್ಡಿ ಇಲ್ಲ. ಲಿಂಗ ಪೂಜಾ ಮಾಡೋದು ತಡ ಆದ್ರೂ ಪರವಾಗಿಲ್ಲ, ಜಂಗಮ ದಾಸೋಹ ತಡ ಆದ್ರೂ ಪರವಾಗಿಲ್ಲ. ಯಾಕ? ಕಾಯಕವೇ ಕೈಲಾಸ. ಶರಣರ ದೃಷ್ಟಿಯೊಳಗ ಕೈಲಾಸ ಮ್ಯಾಲೆ ಎಲ್ಲೇ ಐತಿ, ಇಲ್ಲಿ ಹೋಗಿ ಪುಣ್ಯ ಮಾಡಿ ಅಲ್ಲಿ ಕೈಲಾಸದೊಳಗೆ ಆರಾಮಿರ್ತೀವಿ ಅನ್ನೋದಲ್ಲ. ಅವರ ಕೈಲಾಸ ಎಲ್ಲಿ ಅಂದ್ರೆ ಕಾಯಕದೇ ಕೈಲಾಸ. ಏನೇ ಕೆಲಸ ಇರಲಿ ಆ ಕಾಯಕ ಮಾಡುವಂತ ಮೂಲಕವಾಗಿ ಕೈಲಾಸವನ್ನ ಇಲ್ಲೇ ಕಾಣ್ಕೊಳ್ಳುವಂತಹದ್ದನ್ನ ಶರಣರು ನಮಗ ಕಲಿಸಿಕೊಟ್ಟ. ಅದಕ್ಕ ಏನ್ ಹೇಳ್ತಾರಂದ್ರೆ ಅಮರೇಶ್ವರ ಲಿಂಗವಾಯುತ್ತಾದರೂ ಕಾಯಕದೊಳಗು. ಕಾಯಕ ಅಂದ್ರೆ ಮೊದಲ ಪ್ರಾಶಸ್ತ್ಯ ಅದಕ್ಕ ಕಾಯಕಕ್ಕೆ ಕೊಡಬೇಕು. ಈಗ ಒಬ್ಬ ಡಾಕ್ಟರ್, ಸರ್ಜನ್, ಡಾಕ್ಟರ್ MS ಡಾಕ್ಟರ್ ಇರ್ತಾರ, ಸರ್ಜನ್. ಆಪರೇಷನ್ ಥಿಯೇಟರ್ನೊಳಗೆ ಒಂದು ಆಪರೇಷನ್ ಮಾಡ್ತಿರ್ತಾನ, ಅದು ಅವನ ಕಾಯಕ. ಆ ಆಪರೇಷನ್ ಆಗುವವರೆಗೂ ಅವ ಪೂರ್ತಿ ಅವನ ತಲ್ಲಿನ ಮಾಡ್ಬೇಕು ಅದನ್ನ, ಅಂದ್ರೆ ಕಾಯಕ ಸರಿ ಆಕೈತಿ. ಆಪರೇಷನ್ ಮಾಡೋ ಮುಂದೆ ಹೊರಗ ಅವ್ರು ಗುರುಗಳು ಬಂದ್ರು ಅಂತ ತಿಳ್ಕೊರಿ. ಮನಿ ಗುರುಗಳು ಬಂದ್ರು, ಯಾರೋ ದೊಡ್ಡ ಸ್ವಾಮಿಗಳು ಜಗತ್ಗಳು ಬಂದ್ರು. ಅಯ್ಯೋ ಗುರುಗಳು ಬಂದಾರ, ಹೋಗಿ ಹೊರಗೆ ಹೋಗಿ ಗುರುಗಳು ದರ್ಶನ ಮಾಡಿ ಬರ್ಬೇಕಂತ ಈ ಪೇಷಂಟ್ ಇಲ್ಲೇ ಬಿಟ್ಟು ಹೋದ್ನಂದ್ರವ ಪೇಷಂಟ್ ಹಾಲಿಗೆ ಹೊಳಿಸ್ಬಿಡೋದು ಇಲ್ಲೇ. ಅದಕ್ಕ ಗುರುಗಳು ಬೇಕಂದ್ರೆ ನಿಂದಿರ್ತಾರ. 10 ನಿಮಿಷ ತಡ ಆಲಿ ಅಥವಾ ಆಮೇಲೆ ಹೋಗಿ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಕ್ ಬರ್ತೈತಿ. ಇಲ್ಲಿ ಏನು ಮುಖ್ಯ? ಕಾಯಕ ಮುಖ್ಯ. ತನ್ನ ಕಾಯಕ ಮಾಡುವಾಗ ಇವೆಲ್ಲ ಗುರುಲಿಂಗ ಜಂಗಮದ ದರ್ಶನ ತಡ ಆದ್ರೂ ನಡೀತದೆ. ಯಾಕಂದ್ರೆ ಇವತ್ತು ನಾವು ಬದುಕೋದು ಕಾಯಕದಿಂದಲೇ, ಕಾಯಕದ ಮೂಲಕವೇ ಕೈಲಾಸವನ್ನ ಕಾಣ್ತೀವಿ ಅನ್ನುವಂತ ಬಹಳ ಅದ್ಭುತವಾದ ವಚನವನ್ನ ಹೇಳ್ತಿದ್ರು. ಅವತ್ತ ಲಕ್ಕಮ್ಮ ಬಂದಿದ್ದಿಲ್ಲ, ಮನೆಯಾಗಿದ್ಲು. ಯಾಕೋ ಸ್ವಲ್ಪ ತಡ ಆಯ್ತು. ಆಕೆಂದ್ಲು, ಯಾಕೋ ತಡ ಆಯ್ತಲ್ಲ ಇವತ್ತ, ಯಾಕ? ಕಾಯಕಕ್ಕೆ ಹೋಗ್ಬೇಕು, ಬಂದು ಅಕ್ಕಿ ಆರಿಸ್ಕೊಂಡ್ಬಂದು ಪ್ರಸಾದ ಮಾಡಿ ದಾಸೋಹ ಮಾಡ್ಬೇಕು. ಯಾಕೋ ಇವತ್ತು ನಮ್ಮ ಮನೆಯವ್ರು ಬರ್ಲಿಲ್ಲಲ್ಲ, ಕರ್ಕೊಂಡ್ ಬರ್ಬೇಕಂತ ಬಂದ್ಲಕ್ಕೆ ಲಕ್ಕಮ್ಮ. ಎಲ್ಲಿಗೆ? ಅನುಭವ ಮಂಟಪ. ಎಲ್ಲಾ ಶರಣೆಯರು ಕುತ್ಕೊಂಡಾರ. ಬಂದು ಇಲ್ಲಿ ಗಂಡನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಕಿ. ನೋಡ್ರಿ ಲಕ್ಕಮ್ಮ ಎಷ್ಟು ಜಾಣ ಅಂದ್ರೆ, ಎಲ್ಲಾರು ಹಿಂದಿನಿಂದ ಬಂದ್ಲು, ಕಾಣಿಸ್ತಂಗ ಬಂದು ಗಂಡನ ಹಿಂದೆ ಬಂದು ಮೆಲ್ಲಕ ಗಂಡನ ಕಿವಿಯಾಗಿ ಹೇಳ್ತಾಳ, ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳದನೆ, ಮಹಾಶರಣರ ತಿಪ್ಪೆಯ ತಪ್ಪಲಕ್ಕೆ ತಂದು ನಿಶ್ಚಯಿಸಿ ಮಾಡಬೇಕು,
ಕಾಯಕಕ್ಕೆ ಬೇಗ ಹೋಗಿ ಮಾರಯ್ಯ ಅಂತ ಹೇಳ್ತಾಳೆ. ಅಲ್ರಿ, ಇಲ್ಲಿ ಬಂದು ಕಾಯಕ ಅಂದ್ರ ಹಂಗ ಹಿಂಗ ಅಂತ ವಚನ ಹೇಳ್ಕೊಂತ ಕುಂತ್ರಿ, ಅಲ್ಲಿ ಕಾಯಕ ಮಾಡಕ್ ಹೊತ್ತಾಯ್ತು. ಭಾಷಣ ಮಾಡ್ಕೊಂತ ಕುಂತ್ರ ಕಾಯಕ ಮಾಡೋರು ಯಾರು? ಇನ್ನ ಹೋಗಿ ಅಕ್ಕಿ ತಂದು ಅನ್ನ ಮಾಡಿ ಪ್ರಸಾದ ಮಾಡಿ ದಾಸೋಹ ಮಾಡ್ಬೇಕು, ಅದಕ್ಕೆ ಕಾಯಕಕ್ಕೆ ಹೊತ್ತಾಗ್ಯದ, ಹೇಳ್ರಿ ಅಂತ ಎಚ್ಚರ ಕೊಡ್ತಾಳೆ. ಇದು ನಿಜವಾದ ಪತಿವ್ರತ ಹೆಣ್ಣ ಮಕ್ಕಳ ಗುಣ. ಎಷ್ಟು ಜಾಣಿದ್ಲಂದ್ರ ಅಷ್ಟು ಜಾಣಿ, ಸೂಕ್ಷ್ಮವಾಗಿ ಅವಂಗೊಬ್ಬ ಎಬ್ಸಿಲ್ಲ. ಈಗಿನಕ್ಕಾಗಿದ್ರ ಗಂಡ ಬಂದು ಇಲ್ಲಿ ಮಠದಾಗ ಪುರಾಣ ಕೇಳ್ಕೊಂತ ಕುಂತಾನ, ಮನ್ಯಾಗ ರೇಷನ್ ಪಶನ್ ಏನು ಖಾಲಿ ಆಗಿರ್ಬೇಕು, ಬರ್ಲಿಲ್ಲ ಅಂದ್ರೆ ನೋಡ್ಬೇಕು ಯಾರ ಬಂದ್ ಹಿಂಗ್ ಸೂಕ್ಷ್ಮ, ಬಂದ್ ಕೂತಿಲ್ಲ ಇಲ್ಲಿ, ಅಲ್ಲಿ ಮನ್ಯಾಗ ರೇಷನ್ ಖಾಲಿ ಆಗೈತಿ, ಅಕ್ಕಿ ತೊಂಬ ಬೆಳೆ ತೊಂಬ ಅಂತ ಹೇಳಿ ನೀ ಬಂದ್ ಕುಂತಿಲ್ಲ. ನಿನ್ನ ಮಕ್ಳು ಅಲ್ಲಿ ಎಳಕತ್ತಾವ, ಬರ್ಬಾರ್ದ ಬಾ, ಯಾರು ಉದ್ದಾರ ಆಗ್ಯಾರ ಬಾ ಕೇಳಿ ಅಂತಿದ್ಲು. ನಿಮ್ಮೂರಾಗಲ್ಲ, ನಮ್ ಕಡೆ ಹೇಳ್ತೀನಿ. ಇಲ್ಲಿ ಸಂಸಾರ ಅಂದ್ರೆ ಏನು? ಬರೀ ಗಂಡಷ್ಟ ಜಾಣ ಇದ್ರೆ ನಡೆಯಲ್ಲ, ಅಲ್ಲಿ ಬರೀ ಹೆಂಡತಿ ಅಷ್ಟ ಜಾಣ ಇದ್ರೆ ನಡೆಯಲ್ಲ. ಗಂಡನಿಗೆ ತಕ್ಕಂತ ಹೆಂಡತಿ ಇರ್ಬೇಕು, ಹೆಂಡತಿಗೆ ತಕ್ಕಂತಹ ಗಂಡ ಇರ್ಬೇಕು. ಇವೆಲ್ಲ ಶರಣರ ಚರಿತ್ರೆ ನೀವು ನೋಡ್ರಿ. ಶರಣರ ದಾಂಪತ್ಯ ಎಷ್ಟು ಸಾಮರಸ್ಯ ಇತ್ತಂದ್ರೆ ಇನ್ನ ಒಂದು ಹೆಜ್ಜೆ ಹೆಣ್ಮಕ್ಳೇ ಮುಂದದಾರ. ಲಕ್ಕಮ್ಮ ಎಷ್ಟು ಜ್ಞಾನದೊಳಗ ಜಾಣದಳ ಅಂದ್ರೆ ಗಂಡನಿಗೆ ಎಂತೆಂಥ ಸಮಸ್ಯೆಗಳು ಬಂದಾಗ ಅದಕ್ಕೆಲ್ಲ ಸಮರ್ಪಕವಾದ ಉತ್ತರವನ್ನು ಹುಡುಕುವಂತ ಜ್ಞಾನ ಲಕ್ಕಮ್ಮನಲ್ಲಿದೆ. ಪ್ರತಿಯೊಬ್ಬ ಮನೆ ಹೆಣ್ಮಕ್ಳು ಇಂಥ ಲಕ್ಕಮ್ಮನಂತ ತಾಯಂದ್ರ ಆದರ್ಶ ಒಂದೊಂದರ ನಾವು ಅಳವಡಿಸ್ಕೊಂಡ್ಬಿಟ್ರೆ ಜೀವನದೊಳಗ ನಮ್ಮ ಮನೆಯೊಳಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಂಗಿಲ್ಲ ಸಂಸಾರದೊಳಗ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ? 6ರಿಂದ 10 ತನ ಎಲ್ಲ ಒಂದೊಂದು ಊರಾಗ ಸಾಯಂಕಾಲ 6ರಿಂದ 10 ಮಠ ಮನ್ಯಾನ ಗಂಡ್ರಿಗೆ ಮಕ್ಕಳಿಗೆ ಊಟ ಸಹಿತ ಸಿಗಲ್ಲ. ಆಶ್ಚರ್ಯ ಅನಿಸ್ಬೋದು ನಿಮಗೆ. ಯಾಕಂದ್ರೆ ಇವ್ರು ಬಿಜಿ ಆಗಿರ್ತಾರ. ಅಲ್ಲಿ ಬಂದು ಹೊಟ್ಟೆ ಸತ್ ಬಾರ ಉಣ್ಣಾಕ, ಇನ್ನ ಈಗ 8 ಆಗೈತಿ, ನಾನು ಇನ್ನು 2 ಧಾರಾವಾಹಿ ಮುಗಿಬೇಕು, ಅಲ್ಲಿ ಮಠ ಕುಂದ್ರಂಗಿದ್ರ ಕುಂದರು, ಇಲ್ಲ ಮಾಡಿಟ್ಟಿನಿ ಹೋಗಿ ನೀಡ್ಕೊಂಡ್ ತಿನ್ನಲ್. ಮಕ್ಕಳನ್ನ ಗಂಡ್ರನ್ನ ಉಪವಾಸ ಕೆಡಿವಿ ನೋಡ್ತೀವಲ್ಲ, ಅದ್ರಾಗಿಂದ ಏನ್ ಆದರ್ಶ ಸಿಗ್ತೈತಿ ನಮ್ಗ? ಯಾವ ಧಾರಾವಾಹಿ ಇವತ್ ಜೀವನದೊಳಗ ಏನಾರ ಅಳವಡಿಸ್ಕೊಳ್ಳುವಂತದ್ದು ಏನಾರ ತೋರಿಸ್ತಾರ ಅಂದ್ರೆ ನನಗೂ ಹೇಳ್ರಿ, ನಾವು ನೋಡ್ತೀವಿ 3 ಮಂದಿ ನಾಳಿಂದ ಇಲ್ಲೊಂದು ಟಿವಿ ಹಾಕ್ಸ್ಕೊಂಡು. ಏನಾರ ನೀತಿ ಪಾಠ ಕಲಿಸ್ತಾವ ನಾವು? ಇಲ್ಲ. ಬರೀ ಅತ್ತಿ ಕಾಲ್ ಹೆಂಗ್ ಮುರಿಬೇಕು, ಗಂಡನ ಊಟದಾಗ ವಿಷಯ ಹೆಂಗ್ ಹಾಕ್ಬೇಕು, ಆಸ್ತಿ ಹೊಡೆಸ್ಕೊಳಕ್ ಹೆಂಗ ಕುಡಿಸಿ ನಶೆ ಮಾಡಿಸಿ ಸಹಿ ಮಾಡಿಸ್ಕೋಬೇಕು, ಗಂಡಗ್ ಡೈವರ್ಸ್ ಕೊಟ್ಟು ಇನ್ನೊಬ್ಬಂಗ್ ಕೂಡಿ ಹೆಂಗ್ ಓಡಿ ಹೋಗ್ಬೇಕು, ಇವನ್ನ ಮನಿ ಒಡೆಯುವಂತಹದ್ದನ್ನ ಕಲಿಸುವಂತಹದ್ದನ್ನ ಉದ್ಯೋಗ ಬಗಿಸಿ ಬಿಟ್ಟು ಕುಂತು ಮನ್ಯಾನ ಮಕ್ಕಳನ್ನ ಗಂಡರನ್ನ ಉಪವಾಸ ಕೆಡಿವಿ ನೋಡ್ತೀವಿ. ಇಲ್ಲಿ 1 ತಾಸು ಬಂದು ಮಠದಾಗ ಇಂಥ ಆಯರಕ್ಕೆ ಮಾರಯ್ಯ ಲಕ್ಕಮ್ಮ ಇಂಥವ್ರ ಕಥೆ ಕೇಳಿದ್ರೆ ನಮ್ಮ ಮನ್ಯಾನ ಎಂಥ ಸಮಸ್ಯೆಗಳು ಪರಿಹಾರ ಎಲ್ಲೈತಿ ಅಂದ್ರೆ ಟಿವಿ ಧಾರಾವಾಹಿ ಒಳಗಿಲ್ಲ, ಶರಣರ ವಚನ ಸಾಹಿತ್ಯದೊಳಗೈತಿ. ಸಂಸಾರದೊಳಗೆ ಬರುವಂತ ಸಮಸ್ಯೆಗಳಿಗೆ ಪರಿಹಾರ ಐತಿ. ಮನಿ ಒಡೆಯುದು ಕಲಸಂಗಿಲ್ಲ ವಚನ ಸಾಹಿತ್ಯ. ಈಗ ನೀವು ಮಠಕ್ಕೆ ಎಲ್ಲೆಲ್ಲೋ ಹೋಗಿರಿ, ಯಪ್ಪ ನಮ್ಮ ಸೊಸಿಗೆ ನಾನು ಕಾಣ್ರಾಗಲ್ರಿ, ಏನ ಅತ್ತಿ ಸೊಸಿಗೆ ಆಗಂಗಿಲ್ಲ, ಗಂಡ ಹೆಂಡತಿಗೆ ಆಗಂಗಿಲ್ಲ, ಮಾವಗ ಹಳೆಯಾಗ ಆಗಂಗಿಲ್ಲ. ಕಾರಣ ಏನಂದ್ರೆ ಇದೇ, ಎಲ್ಲಿ ನಾವು ಎಡವಿವಿ, ಎಲ್ಲಿ ಬಂದು ಕೇಳಿ ತಿಳ್ಕೋಬೇಕು ಅನ್ನುವಂಥದ್ದನ್ನೆಲ್ಲ ಮನಸ್ಸು ಒಂದಾಗುವಂಥದ್ದು, ಮನಿ ಒಂದಾಗುವಂಥದ್ದನ್ನ ವಚನ ಸಾಹಿತ್ಯ ಶರಣರು ಹೇಳ್ತಾರೆ. ಅವ್ರು ಬಾಯಲ್ಲಿ ಹೇಳಲಿಲ್ಲ, ತಾವು ಆಚರಣೆ ಮಾಡಿ ತೋರಿಸಿದ್ರು. ಹಿಂಗ ನಡ್ಕೋರಿ ಅಂತ ಅವರೇ ಮಾಡಿ ತೋರಿಸಿದ್ರು. ಇಂಥವು ಕೇಳಿದ್ವಿ ಅಂದ್ರೆ ನಮ್ಮ ಮನೆಯವನ್ನ ಸಮಸ್ಯೆ ನಾವೇ ಆರಾಮ್ ಬಗೆಹರಿಸ್ಕೊಂತೀವಿ, ಸಮಸ್ಯೆನೇ ಬರಂಗಿಲ್ಲ. ಅದಕ್ಕ ಲಕ್ಕಮ್ಮ ಹೇಳ್ತಾಳ, ಭಾಷಣ ಮಾಡಕತ್ತೀರಿ ಖರೆ ಅಲ್ಲಿ ಕಾಯಕಕ್ಕೆ ಹೋಗೋರು ಯಾರು ಹೇಳ್ರಿ? ಅವಾಗ ಅಯ್ಯೋ ಹೌದಂತ ಮಾರಯ್ಯ ಇವತ್ತ್ಯಾಕೋ ಬಾಳ ತಡ ಆತಂತ ಗಡಬಡ ಫಾಸ್ಟ್ ಮನಿಗೆ ಬಂದ್ರು. ಶರಣರು ಬಂದು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬೇಗ ಹೋಗ್ಬೇಕಲ್ಲ, ಹೊತ್ತಾಗೈತೆ ಅಂತ ಅವಸರ ಮಾಡಿ ಬಂದ್ರು. ಅವತ್ತು ಅವ್ರ ಹಣೆ ಬಾರಕ್ಕ ದಿನಾ ಬೀಳುವಷ್ಟು ಅಕ್ಕಿ ಬಿದ್ದಿಲ್ಲ, ಜಾಸ್ತಿ ಬಿದ್ದಿದ್ವು ಅಕ್ಕಿ. ಯಾಕೋ ಏನೋ ಜಾಸ್ತಿ ಬಿದ್ದಿದ್ದು. ಇವರು ಎಷ್ಟು ಕಡಿಮೆ ಆರಿಸ್ಕೋಬೇಕು ಅಂತ ಆರಿಸ್ಕೊಂಡ್ರು ಕೂಡ ಅವತ್ತು 1 ಹಿಡಿ ಅಕ್ಕಿ ಜಾಸ್ತಿ ಬಂದು. ಅಂದ್ರೆ ದಿನ 1 ಹಿಡಿ ತರ್ತಿದ್ರು, ಅವತ್ತೊಂದು ಬಗಸಿ ಬಂದು, ಇರ್ಲಿ ಬಿಡು ಹೊತ್ತಾಗೈತಿ ಅಂತ ಅದನ್ನ ತಗೊಂಡ್ಬಂದು ಮನ್ಯಾಗ ಸುರ್ವಿದ್ರು. ಸುರ್ವಿದ ಕೂಡಲೇ ನೋಡಿದ್ಲು ಲಕ್ಕಮ್ಮ, ನೋಡಿದ್ಲು ಅಕ್ಕಿ ಅಂತಾಳ, ದಿನಾ ತರುವಷ್ಟು ಅಕ್ಕಿ ಇಲ್ಲಿ ಜಾಸ್ತಿ ಅದಾವ. 1 ಅಕ್ಕಿ ಏನ್ ಜಾಸ್ತಿ ಅಂದ್ರೆ 1 ಕ್ವಿಂಟಲ್ ತಂದಿಲ್ಲ ಗಂಡ, 1 ಕೈಯಾಗ ಬರೋದು 2 ಕೈಯಾಗ ಬಂದದ್ದು ಅವಸರದಾಗ ತಂದು ಸುರ್ವಿದ. ಅದನ್ನ ನೋಡಿದ ಕೂಡಲೇ ನಾ ಕೇಳಿದ್ಲಂತ ಲಕ್ಕಮ್ಮ, ಇಂದೇಕೆ ಇಷ್ಟೊಂದು ಅಕ್ಕಿ ಅನ್ನಾಳ್ದನೆ, ಎಷ್ಟು ಹಾಕೊಂಡು ಅಕ್ಕಿ ತಂದಿರಲ್ಲ, ದಿನಾ ತರುವಷ್ಟಿಲ್ಲ, ಇಷ್ಟ್ಯಾಕೆ ಅಕ್ಕಿ ತಂದಿರಿ? ಅವಾಗ ಗಂಡ ಅಂತಾನೆ,
ಇಲ್ಲ ಯಾಕೋ ಇವತ್ತ ಬಾಳ ಅಕ್ಕಿ ಬಿದ್ದಿದ್ದು, ಅಲ್ಲಿ ಮನಿ ಮುಂದ ಅಕ್ಕಿ ಬಾಳ ಬಿದ್ದಿದ್ದು, ಸಮಯನೂ ಆಗಿತ್ತು, ಅದಕ್ಕೆ ನಾನು ಎಷ್ಟು ಕಡಿಮೆ ಆರಿಸ್ಬೇಕು ಅಂದ್ರೂ ಸ್ವಲ್ಪ ಹೆಚ್ಚಿಗೆ ಬಂದ ಬಿಡು. ಒಪ್ಪಂಗಿಲ್ಲಕಿ ಲಕ್ಕಮ್ಮ ಅಂತಾಳ, ಇಲ್ಲ ಇವತ್ತ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಹೇಳ್ತಾಳ. ಇವತ್ತು ನಿಮ್ಮ ಮನಸ್ಸು ಚಂಚಲ ಆಗೈತಿ, ನಾ ಇದನ್ನ ಒಪ್ಪಂಗಿಲ್ಲ ಹೆಚ್ಚಿಗೆ ಬಂದವಂದ್ರ. ನೀವು ಮನಸ್ಸು ಚಂಚಲ, ಇದು ನಿಮ್ಮ ಮನಸ್ಸೋ ಏನೋ ಬಸವಣ್ಣ ಬೇಕಂತಲೇ ಜಾಸ್ತಿ ಅಕ್ಕಿ ಸುರಿಸ್ಯಾನ ಗುರ್ತಿಲ್ಲ, ಇದು ನಮ್ಮ ಕಾಯಕಕ್ಕ ಸಲ್ಲುದಲ್ಲ, ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ. ಅವಾಗ ಗಂಡಂದ, ಅಲ್ಲ ದಿನ ಒಂದ ಹಿಡಿ ಅಕ್ಕಿ ತರ್ತೀವಿ, ಪ್ರಸಾದ ಮಾಡ್ತೀವಿ, ಮುಗಿದು ಹೋಗ್ಬಿಡ್ತೈತಿ. ಬಸವಣ್ಣನವರ ಮಹಾಮನೆ ಅಕ್ಕಿ ಸ್ವಲ್ಪ ನಮ್ಮ ಮನೆಯಾಗ ಉಳಿಲಿ, ಒಂದ್ ದಿವ್ಸ ಇರ್ಲಿ, ಏನಾಕತಿ ಅಂತ ಸ್ವಲ್ಪ ಆಸೆಯಿಂದ ತಂದಿನ ಬಿಡು ಇರುವಲ್ದಕ್ಕ ಅಂತ ಅಂದ ಗಂಡ. ಅಂದ ಕೂಡಲೇನ ಒಂದು ವಚನ ತಯಾರ, ಆಸೆ ಎಂಬುದು ಅರಸಿಂಗಲ್ಲದೆ ಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಖಿಯ ಆಸೆ ನಿಮಗೇಕೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ. ಹೇಳ್ತಾಳ, ಆಸೆ ಎಂಬುದು ಏನ್ರಿ, ಆಸೆ ಮಾಡಕ ನಾವೇನ್ ರಾಜ ಮಹಾರಾಜರೇನು? ಅಲ್ಲ, ನಮಗ ಆಸೆ ಅಲ್ಲ, ಯಾರಿಗಿರ್ಬೇಕು? ರಾಜ ಮಹಾರಾಜರಿಗಿರ್ಬೇಕು ಆಸೆ. ರೋಷ ಎಂಬುದು ಯಮದೂತರಿಗಿರ್ಬೇಕು, ಸಿಟ್ಟು ಸೆಡವು ಅನ್ನೋದು ಯಮದೂತರಿಗೆ. ನಮ್ಮಂತ ಹುಟ್ಟು ಸಾವಿಲ್ಲದೆ ಅಜಾತರಿಗೆ ಸಿಟ್ಟಿರಬಾರ್ದು. ಈ ಸಖ್ಯ ಆಸೆ ನಿಮಗೇಕ್ ಬೇಕು? ದಿನ ಏನ್ ತರ್ತೀವಿ ಮಾಡ್ತೀವಿ, ಕಾಯಕ ಮುಗೀತು, ಇದು ನಮ್ಮ ಮನ್ಯಾಗ ಉಳಿಲಿ ಹೆಚ್ಚಾಲಿ ಮಾಡಿ ಅಂತ ಆಸೆಯಿಂದ ತಂದ್ರ ಇದು ಕಾಯಕಕ್ಕ ಅವಮಾನ. ಅದಕ್ಕ ಎಲ್ಲಿ ತಂದ್ರಿ, ಹೋಗಿ ಚಂದಾಗ ಅಲ್ಲೇ ಸುರಿದ್ ಬರ್ರಿ ಅಂತ ಯಾ ಹೆಂಡ್ತಿ ಹೇಳ್ತಾಳ. ಗಂಡ ಒಂದ ಪಗಾರ ಆಗೈತಿ ಅಂತ ಒಂದು 5 kg ರೇಷನ್ ತಂದದ್ ಅಂದ್ರೆ, ಅಯ್ಯೋ 5 kg ನಿನ್ನ ಮಕ್ಕಳು ತಿಂತಾವ್ ಕ್ವಿಂಟಲ್ ಗಂಟ್ಲೆ, ನೀ ತಿಂತಿದಿ ಕಡಪಾನ, ಚಹಾ ಕುಡಿತಿದಿ, 5 kg ಅಕ್ಕಿ ತಂದಾನ, ಎದಕ್ಕಾಕತ್ತಿದ ಇನ್ನೊಂದು 50 kg ತರಕ್ ಏನಾಕತಿ ನನಗೆ ಬ್ಯಾನಿ ಅಂತಿದ್ಲು ಏನೋ. ಇಲ್ಲಿ ತಂದಿದ್ದು ಕ್ವಿಂಟಲ್ ಅಲ್ಲ, ಆನಿ ಮೇಲೆ ಹೊತ್ಕೊಂಬಂದಿಲ್ಲ, ಕುದುರೆ ಮೇಲೆ ಹೊತ್ಕೊಂಬಂದಿಲ್ಲ, ಒಂದ್ ಕೈಯಾಗ ಬರುವಷ್ಟು ಅಕ್ಕಿ ಹೆಚ್ಚಿಗೆ ಬಂದ್ರ ಇದು ಆಸೆ ಮಾಡಬಾರ್ದು ಅಂತ ಹೇಳ್ತಾಳ ಲಕ್ಕಮ್ಮ. ಲಕ್ಕಮ್ಮನ ಗುಣ ನೀವು ಎಲ್ಲಾ ತಾಯಂದ್ರು ನಮ್ಮಲ್ಲಿ ಬಂತಂದ್ರ ನೋಡ್ರಿ, ಸಂಸಾರದೊಳಗ ಇವತ್ತ ಗಂಡ ಎಷ್ಟು ದುಡ್ಕೊಂಬರ್ತಾನ, ಇವತ್ ದಿನಕ್ಕೆ 100 ರೂಪಾಯಿ ದುಡಿಲಿ, 1000 ದುಡಿಲಿ, ಇದ್ರಾಗ ನಾ ಮನಿ ನಡೆಸ್ತೀನಿ ಅಂತ ನೀವು ತಯಾರಾದ್ರಿ ಅಂದ್ರ ಆ ಮನೆತನಕ್ಕೆ ಎಂದೂ ಬಡತನ ಬರಕ್ ಸಾಧ್ಯನೇ ಇಲ್ಲ. ಯಾಕೆ ಬರ್ತೈತಿ? ಸಾಧ್ಯನೇ ಇಲ್ಲ. ಯಾಕ ನಮಗ ಇದು ಆಕೈತಿ ಅಂದ್ರ, ಇನ್ನು ಬೇಕು 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 ಅನ್ನುವಂತ ಆಸೆ ಏನು ಮಾಡ್ತೈತಿ ಅಂದ್ರೆ, ಎಷ್ಟು ತಗೊಂಡ್ರು ಮನುಷ್ಯನಿಗೆ ಸಮಾಧಾನ ಆಗಲ್ಲ. ಇನ್ನ ಬೇಕು ಬೇಕು ಅದು ಬೇಕು ಇದು ಬೇಕಂದ್ರ ಗಂಡನಿಗೆ ಇಷ್ಟು ಇನ್ಕಮ್ ಅಂತ ಇರ್ತೈತಿ, ಇಷ್ಟು ಪಗಾರ, ಅದಕ್ಕಿಂತ ಹೆಚ್ಚು ಬರ್ತೈತೇನು? ಬರಲ್ಲ. ಹೊಲ ಮನಿ ವರ್ಷಕ್ಕೆ ಇಷ್ಟು ಇನ್ಕಮ್, ಅದಕ್ಕಿಂತ ಹೆಚ್ಚು ಬರಕ್ ಸಾಧ್ಯ ಇಲ್ಲ. ಅದಕ್ಕ ನಾವು ಹೆಚ್ಚಿಗೆ ಅವ್ರ ಮುಂದೆ ಬೇಡಿಕೆ ಇಡಕತ್ತಿದ್ವಿ, ಅದು ಬೇಕಿದು ಬೇಕನ್ನಕತ್ತಿದ್ವಿ ಅಂದ್ರ ಗಂಡ ಏನ್ ಮಾಡ್ಬೇಕು? ಆವಾಗ ಟೇಬಲ್ ಬುಡಕ್ಕೆ ಕೈ ಹಾಕಿದೆ ಅಂದ್ರ ಲಂಚ ತಗೋ, ಅದು ಮಾಡು, ಅಡ್ಡದಾರಿ ಹಿಡಿದು ಶಾರ್ಟ್ ಕಟ್ನಾಗ ಶ್ರೀಮಂತರಾಗೋದು ಹೆಂಗ, ಇವನ್ನ ವಿಚಾರ ಮಾಡ್ಬೇಕಾಕತಿ. ಅದಕ್ಕ ಗಂಡನ್ನ ಅರ್ಧ ದಾರಿ ತಪ್ಸೋರ ನಾವು, ಅರ್ಧ ಬಾಜು ಮನೆಯಾಕಿ ನೆಕ್ಲೆಸ್ ಮಾಡಿಸ್ಕೊಂಡಾಳ, ಎದ್ರ ಮನೆಯಾಕಿ ಬೋಳ್ಮಾರ್ ಮಾಡಿಸ್ಕೊಂಡಾಳ, ನನ್ನ ಹಣೆ ಬಾರಕ್ ನೀನು ಕಟ್ಕೊಂಡು 25 ವರ್ಷ ಆಯ್ತು, ಏನ್ ಕೊಟ್ಟಿ ಏನ್ ಮಾಡಿ, ಅದು ಇದು ಬೇಕು ಅನ್ನಕತ್ತೀರಿ, ಏನ್ ಮಾಡ್ಬೇಕು ಹೇಳ್ರವ? ಎಲ್ಲಾರ ಹೋಗಿ ಉರ್ಲಾಕೋಬೇಕ ಆತ್. ಮತ್ ಇನ್ ಏನ್ತಿ ಮನಿಗ್ ಬಂದ್ರೆ ಸಮಾಧಾನ, ಮನಿ ಅಂದ್ರೆ ಸಮಾಧಾನ ಇದ್ರೆ ಮನಿ ಅಂತಾರ. ಇದು ಆತ್ ಬಿಡಪ್ಪ ಅಂತ ಏನಾರ ಅಡ್ಡದಾರಿ ತುಳಿದು ರೊಕ್ಕ ತರೋಕ್ ಹಚ್ಚವ್ರು ನಾವೇ. ಇವತ್ತೇನು ತರ್ತಾನ ಗಂಡ, ಅದ್ರಾಗ ನಾನ್ ನಿಭಾಯಿಸ್ತೀನಿ ಅಂತ ಯಾರಂತಾರೆ, ಅವ್ರ ಮನೆ ಸಂತೋಷವಾಗಿ ಯಾವಾಗ್ಲೂ ಸಂತೋಷವಾಗಿರ್ತದೆ. ಇದನ್ನ ಶರಣರ್ ನಮಗ್ ಕಲಿಸ್ತಾರ. ನಾಳೆಗೆ ಇದು ಉಳಿಲಿ ಮಾಡ್ಲಿ ಬೇಕು ಅನ್ನುವಂತ ಆಸೆ. ಯಾಕಂದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ಇರೋದ್ರಾಗ ಇದ್ವಿ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬೇಕು ಅನ್ನುವಂಥದ್ದು ಬಂತಂದ್ರ ಮನುಷ್ಯ ಸಾಯೋ ತನಕ ಅವನಿಗೆ ಸಂತೃಪ್ತಿ ಆಗಲ್ಲ, ಸಮಾಧಾನ ಆಗಲ್ಲ. ಆಸೆ ಏನದ ದುಃಖಕ್ಕೆ ಮೂಲ ಅಲ್ರಿ ಅಜ್ಜರ. ಆಸೆ ಇದ್ರ ಮನುಷ್ಯ ಬದುಕಕ್ ಬರ್ತೈತಿ. ಏನಾರ ಇವತ್ ಚಲೋ ಆದಿತ್ತು, ನಾಳೆ ಚಲೋ ಆದಿತ್ತು, ಒಳ್ಳೇದಾಗಿತ್ತು ಅನ್ನುವಂತ ಒಂದು ಆಸೆಯಿಂದ ಮನುಷ್ಯ ಬದುಕ್ತಾನ. ಬರೇ ಆಸೆ ಇಲ್ಲ ಅಂದ್ರೆ ಹೆಂಗ್ ಬದುಕ್ಬೇಕಂದ್ರೆ, ಆಸೆಯಲ್ಲಿ 2 ಪ್ರಕಾರ ಇರ್ತಾವ. ಒಂದು ಸದಾಶೆ, ಇನ್ನೊಂದು ದುರಾಸೆ. ಸದಾಶೆ ಇರಬೇಕು ಮನುಷ್ಯನಲ್ಲಿ. ದುರಾಸೆ ಅಂದ್ರೆ ಮುಂಜಾನೆ ಹೇಳತ್ಗೆ ಶ್ರೀಮಂತ ಆಗ್ಬೇಕು, ಮುಂಜಾನೆ ಹೇಳತ್ಗೆ ಕರೋಡ್ಪತಿ ಆಗ್ಬೇಕಂದ್ರ ಅದು ಏನಕತಿ, ನಮ್ಮನ್ನ ಪಾತಾಳಕ್ ತಗೊಂಡು ಹೋಗೈತಿ. ಒಬ್ಬವನಿಗೆ ಒಂದು ತೆಂಗಿನಕಾಯಿ ಬೇಕಾಗಿತ್ತು, ಪೇಟೆಗೆ ಬಂದ,
ಹೆಂಗ ತೆಂಗಿನಕಾಯಿ 8 ರೂಪಾಯಿ ಅವಾಗಿನ ಕಾಲ 8 ರೂಪಾಯಿ ಕೊಂದು 4 ರೂಪಾಯಿ ಕೊಂದು ಕೊಡ್ತೀಯನಂದ. ಅಂದ್ರ ಈ ಚೌಕಾಸಿ ಮಾಡಕ್ಕೂ ಒಂದ್ ಲೆಕ್ಕ ಇರ್ತೈತಿ. 8 ರೂಪಾಯಿ 4 ರೂಪಾಯಿ ಅಂದ್ರೆ ಹೆಂಗ್ ಕೊಡ್ತಾನ ಅವ? 4 ರೂಪಾಯಿ ಮುಂದೆ ಮತ್ತೆ ಮುಂದಿನ ಊರಿಗೆ ಬಂದ ಹೆಂಗ್ ತೆಂಗಿನಕಾಯಿ 4 ರೂಪಾಯಿ ಕೊಂದು 2 ರೂಪಾಯಿ ಕೊಂದು ಕೊಡ್ತೀಯ? ಇಲ್ಲ ಮುಂದೋಗ್ ಮತ್ ಊರೂರು ಅಡ್ಡಾಡಕತ್ತಾನ ಒಂದ್ ತೆಂಗಿನಕಾಯಿಗೆ. ಮತ್ ಮುಂದಿನ ಊರಿಗೆ ಹೆಂಗ್ ತೆಂಗಿನಕಾಯಿ 2 ರೂಪಾಯಿ ಕೊಂದು 1 ರೂಪಾಯಿ ಕೊಂದು ಕೊಡ್ತೀಯ? ತಮ್ಮ ಆ ಕಡೆ ಅರಸಿಕೆರೆ ಕಡೆ ಹೋಗು, ಅಲ್ಲಿ ಬಾಳ ಎಳ್ನೀರು ಬೆಳಿತಾರ, ತೆಂಗಿನ ಗಿಡ ಇರ್ತಾವ, ಅವ್ರು ಕೊಡ್ತಾರ, ಕೊಡಬಹುದು, ಹೋಗು ಅಲ್ಲಿ ಬಂದ ಅರಸಿಕೆರೆಗೆ. ಹೆಂಗ್ ತೆಂಗಿನಕಾಯಿ 1 ರೂಪಾಯಿ ಕೊಂದು 8 ಅಣೆ ಕೊಂದು ಕೊಡ್ತೇನೆ? ಇಲ್ಲಪ್ಪ ಅಲ್ಲಿ ತೋಟದವ್ರು ಮನಿಗೆ ಹೋಗ್ಬಿಡು, ದುನಿಯಾ ಅಬಾ ಬೇಕಾದಷ್ಟು ಬಿದ್ದಿರ್ತಾವ, ಅವ್ರ ಮನ್ಯಾಗ ಇರ್ತಾವ, ಕೊಡ್ಬೋದು. ತೋಟದವ್ರ ಮನಿಗೆ ಬಂದ ಹೆಂಗ ತೆಂಗಿನಕಾಯಿ 8 ಅಣೆ ಕೊಂದು 4 ಅಣೆ ಕೊಂದು ಕೊಡ್ತೇನೆ? 8 ರೂಪಾಯಿ ಹೋಗಿ 8 ಅಣೆಕ್ ಬಂದೈತಿ. ಇನ್ನ ಆಸೆ ಬಿಡುವಲ್ದು ನಾವ್ಗ. ಅವ ಅಂದ ಇಲ್ಲಪ್ಪ ತೋಟಕ್ಕೆ ಹೋಗ್ಬಿಡು, ನೀನು ತೋಟದಾಗ ಸಾಕಷ್ಟು ಗಿಡ ಇರ್ತಾವ, ನಿನಗ್ ಕೊಡ್ತಾರ. ತೋಟಕ್ಕ ಬಂದ ಹೆಂಗ್ರಿ ತೆಂಗಿನಕಾಯಿ 2 ಅಣೆಕ್ ಒಂದ್ ಹಂಗ ಕೊಡ್ತೀರ ಪುಗ್ಸೆಟ್ಟೆ? 2 ಅಣೆಕ್ ಸಿಕ್ಕತ್ತಿ ಅಂದ್ರೂ ಪುಗ್ಸೆಟ್ಟೆ ಬೇಕಂದ ನಂದ. ಅವ ಅಂದ ಇದು ದುರಾಸಿದ ಗಿರಾಕಿ ಕಣ್ಣಂಗ್ ಕಾಣ್ತೈತಿ, ಮಾಡ್ಬೇಕು ಇವಾಗ ಅಂದ. ಅಲ್ಲೊಂದು ಬಾವಿ ಇತ್ತು ತೋಟದಾಗ. ಆ ಬಾವಿ ಮೇಲೆ ಒಂದು ತೆಂಗಿನ ಗಿಡ ಹಿಂಗ್ ಬಾಗಿತ್ತು. ಅದ್ರಾಗ ಒಂದ ತೆಂಗಿನಕಾಯಿ ಇತ್ತು. ಅದನ್ನ ಹತ್ತೋದು ಹರಿಯೋದು ಬಹಳ ಕಷ್ಟ ಇತ್ತು. ಅವಾಗ ತೋರಿಸಿದ, ನೋಡಪ್ಪ ಅದೊಂದು ತೆಂಗಿನ ಗಿಡದಾಗ ಒಂದು ಕಾಯಿ ಐತಲ್ಲ, ನೀನ ಹತ್ತಿ ನೀನ ಹರ್ಕೊಂಡು ಹೋಗ್ಬಿಡು ಮಡಯ, 1 ಪೈಸಾ ಕೊಡಬೇಡ, ಹಂಗ ತೋಡು. ಇವ ಅಂದ ಶಬಾಷ್ ಅಂದ, ಇಷ್ಟು ದೂರ ಬಂದದಕ್ಕೂ ಸಾರ್ಥಕ, 1 ತೆಂಗಿನಕಾಯಿ ಪುಗ್ಸೆಟ್ ಸಿಕ್ತಲ್ಲ ಅಂದವನ. ಆ ತೆಂಗಿನ ಗಿಡ ಹತ್ತಾಕನು ಎಲ್ಲರಿಗೂ ಬರೋದಲ್ಲ, ಅದು ಟ್ರೈನಿಂಗ್ ಬೇಕು. ಇವಂಗ ದುರಾಸೆ, ಪಂಜಿ ಏರ್ಗಟ್ಟಿದ ಕೈ ಕಾಲು ತೆರೆಸಿಕೊಂಡು ಇನ್ನೇನು ಮಾಡಿ ಹಂಗ ಮಾಡಿ ಹತ್ತಿ ಆ ಕಾಯಿ ಬಿಟ್ಟದ ಹರಿಗೆ ಹಿಂಗ್ ಕೈ ಹಾಕಿದ. ಅದು ಬಹಳ ದಿವಸದ ಗಿಡ, ಆ ಹರಿಗೆ ಸ್ವಲ್ಪ ಲಡ್ ಆಗಿತ್ತು, ಅದು ವೀಕ್ ಆಗಿತ್ತು. ಅದಕ್ಕೆ ಹಿಂಗ್ ಹಿಡ್ಕೋಬೇಕಂತ ಕೈ ಹಾಕಿದ, ಲಡ್ ಅಂತ ಬರಿತದ. ಬರಿದ ಕೂಡ ಅದ್ ಹಿಡ್ಕೊಂಡು ಹಿಂಗ್ ಜೋತ್ ಬಿದ್ದು ಹಿಂಗ್ ಕೆಳಗ್ ನೋಡ್ತಾನ, ಬಾವಿ ತುಂಬಾ ನೀರದವ. ಬಾವ್ಯಾಗ ಬಿದ್ದ ಅಂದ್ರ ಮೆಂಗುತ್ ವೆಂಕಟರಮಣ ಗೋವಿಂದ, ಈಸಾಕ್ ಬರಂಗಿಲ್ಲ ಏನಿಲ್ಲ. ಅದನ್ನ ಹಿಡ್ಕೊಂಡು ಜೋತಾಡಕತ್ತಿದ್ದಾನೆ. ಪ್ಯಾಟಾಗ 8 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತಗೊಂಡು ಇಡ್ಲಿ ಚಟ್ನಿ ಮಾಡಿ ತಿಂದು ಮಕ್ಕೊಂಡಿದ್ರೆ ಇದ್ಯಾಕೆ ಬರ್ತದೆ ಜೋತಾಡೋದು ಪರಿಸ್ಥಿತಿ. ಹಿಂಗ ಜೋತಾಡಕತ್ತಿದ. ಸ್ವಲ್ಪ ಹೊತ್ತು ಆದ್ಕೊಳ್ಳೋ ಒಬ್ಬ ಆನಿ ಹತ್ಕೊಂಡು ಹೊಂಟಿದ್ದಂತ. ಅವ್ನ್ ಕರ್ದ, ಏ ಬಾ ಬಾರ. ಅವ ಬಂದ, ಯಾಕ ಏಪ್ಪ ಹಂಗಾರ ಮಾಡಿ ನೀನ್ ಆನಿನ ಬಾವಿ ದಂಡಿಗೆ ತಂದು ಅದ್ರ ಮೇಲೆ ನಿಂತ್ಕೊಂಡು ನನ್ನ ಕಾಲು ಹಿಡ್ಕೊಂಡು ಇಲ್ಲಿಂದ ನಾನು ಉಳಿಸ್ಬಿಡು, ನಿನಗೆ 100 ರೂಪಾಯಿ ಕೊಡ್ತೀನಿ ಅಂತ. 100 ರೂಪಾಯಿ ಅಂದ್ರೆ ಲಕ್ಷ ಗಂಟ್ಲೆ ಇದ್ದಂಗ. ಅವಾಗ 8 ರೂಪಾಯಿ ತೆಂಗಿನಕಾಯಲ್ಲೇ 100 ರೂಪಾಯಿ ಕೊಡ್ತಾನ. ಅವಂಗೂ ದುರಾಸೆ. ತಿಂಗಳ ಗಂಟ್ಲೆ ದುಡಿದ್ರು 10 ರೂಪಾಯಿ ಸಿಗಂಗಿಲ್ಲ. ಏನು ಆನಿ ಮೇಲೆ ನಿಂತ ಅವ್ನ ಕಾಲು ಹಿಡಿದು ಎಳ್ಕೊಂಬಿಟ್ರ ಅಂತಂತ ಆನಿ ಹಂಗ ದಂಡಿಗೆ ತಂದ ಆನಿ ಮೇಲೆ ನಿಂತು ಹಂಗ ಅವನ ಕಾಲು ಹಿಂಗೆ ಹಿಡ್ಕೋಬೇಕು ಅನ್ನೋದಕ್ಕೆ ಆನೆ ಮುಂದೆ ಹೋಗ್ಬಿಡ್ತದೆ. ಆನೆ ಮುಂದೆ ಹೋಗ್ಕೊಂಡು ಅವನ ಕಾಲಿಗೆ ಇವ ಜೋತ್ ಒಬ್ಬ ಹಿಂಗೆ ನಿಂದ್ರದ ಸಾಕಾಗಿರ್ತೈತಿ. ಇದು ಒಂದು ಎಳೆಯಕತ್ತಲ್ಲ ಕೆಳಗ. ಏಪ್ಪ ನನ್ನ ಕೈಲಾಗದಲ್ಲೋ ಯಪ್ಪ, ಕೈ ಬಿಡ್ತಿರೋ ಮಾರಾಯ ಅಂದಾಗ ಇವ ಅಂದ, ಯಪ್ಪ ಕೈ ಬಿಡ್ಬೇಡ, ಹೊಸ್ದಾಗಿ ಮದುವೆ ಆಗೈತಿ, ಹೆಂಡತಿ ಮನೆಗೆ ಹೊಂಟೀನಿ, ನಿನಗೆ 700 ರೂಪಾಯಿ ಕೊಡ್ತೀರಿ, ಕೈ ಬಿಡ್ಬೇಡ ಅಂತ. 700 ಅಂದ್ಕೊಳ್ಳೇನ ಮತ್ತೆ ಬಿಗಿಯಾಗಿ ಹಿಡ್ಕೊಂಡು 700 ರೂಪಾಯಿ ಸಿಗ್ತದೆ. ಮತ್ತೊಂದು 10 ನಿಮಿಷ ಆಗತ್ತಿಗೆ ಒಬ್ಬ ಕುದುರೆ ಹತ್ಕೊಂಡು ಹೊಂಟಿದ್ದ. ಇಬ್ರು ಕರೆದ್ರ ಅವಂಗ, ಯಜಮಾನ ಇಲ್ಲಿ ಬಾರಪ್ಪ, ಹೆಂಗಾರ ಮಾಡಿ ನೀನು ಕುದುರೆ ಮೇಲೆ ನಿಂತ್ಕೊಂಡು ಇಬ್ಬರು ರಕ್ಷಣೆ ಮಾಡ್ಬಿಡು, ಇಲ್ಲಿಂದ ಇಬ್ರು ಕೂಡಿ ನಿನಗೆ 700 ರೂಪಾಯಿ ಕೊಡ್ತೀವಿ. ಅವಂಗೂ ದುರಾಸೆ. ಆಯ್ತು ಬಿಡ ಅಂತ ಮೆಲ್ಕ ಕುದುರಿನ ಬಾವಿ ದಂಡಿಗೆ ತಂದು ಅದ್ರ ಮೇಲೆ ನಿಂತು ಇವನು 2ನೇದವನ ಕಾಲು ಹಿಡಿಯೋದಕ್ಕೂ ಕುದುರೆ ಮುಂದೆ ಓಡಿ ಹೋಗ್ತದ. ಅವನ ಕಾಲಿಗೆ ಇವ ಜೋತ್ ಬಿದ್ದ. ಇವನು ಮೊದ್ಲೇದವನ ಗತಿ ಏನಾಗಬೇಕು? ಬರೀ ಹಿಂಗೆ ಮ್ಯಾಗ ಕೈ ಹಿಡ್ಕೊಂಡು ಕುದುರೆ 5 ನಿಮಿಷ ಕುಂದ್ರದಾಗಲ್ಲ ಹಿಂಗ. ಇನ್ನ ಜೋತ್ ಬಿದ್ದಾನ, ಇವ್ ಕೆಳಗೆ 2 ಕ್ವಿಂಟಲ್ ಜಗ್ತಾವ. ಆಗದಲ್ಲಪ್ಪ ನನ್ನ ಕೈಲಿ, ಎಪ್ಪೋ ಬಿಡ್ತೀನ್ರು ಅಂದ ಇವ. ಯಪ್ಪ ಕೈ ಬಿಡ್ಬೇಡ ಬರಯ, ಚೊಚ್ಚಲ ಮಗ ಗಂಡ ಮಗ ಹುಟ್ಟೈತಿ, ಮಗನ ಹೆಸರಿಡಕ್ ಕೊಟ್ಟಿನಿ, ಅಪ್ಪ ನಿನಗ್ 300 ರೂಪಾಯಿ ಕೊಡ್ತೀನಿ ನಾನು, ಕೈ ಬಿಡ್ಬೇಡ ಅಂದ್ಕೊಳ್ಳ. ಮತ್ ಬಿಗಿ ಹಿಡಿದು ಆನೆಯವ 700, ಕುದುರೆ ಅವ 300. ಎಷ್ಟಾತ ಅಂದ. ಹಳ್ಳಿ ಅವ ಲೆಕ್ಕ ಗೊತ್ತಿದ್. ಎಷ್ಟ್ ಆಕತಿ? 500 ರೂಪಾಯಿ ಆಕತಿ. 500 ಅಂದ್ರೆ ಎಷ್ಟು ಅಂದ. 500 ಅಂದ್ರೆ ಎಷ್ಟು ಏನೋ ಮರ, ಈಗೇನ್ ಚಿಲ್ಲರ ನಾಣ್ಯ ಇರ್ತಾವ, ಚಿಲ್ಲರ ಮಾಡಿಸಿ ಒಂದ್ ದೊಡ್ಡ ಜ್ವಾಳ ತುಂಬ ಚೀಲ ತುಂಬಿ ಬಿಟ್ರ ಒಬ್ರು ಅಮರಿದ್ರು ಅಮ್ರಂಗ ನೋಡು, ಅಷ್ಟು ರೊಕ್ಕ ಹಾಕವು ಅಂತ ಅಂದ ಇವ ಆನೆಯವ. ಅಂದ್ಕೊಳ್ಳೆ ಹಿಂಗ್ ಕೈ ಹಿಡ್ಕೊಂಡದಲ್ಲ, ಆ ಕೈ ಬಿಟ್ಟ, ಇಂಥ ಚೀಲ ಅಂತ ಕೈ ಬಿಟ್ಟ, 3 ಬಾವ್ಯಾಗ ಡಮ್. ಅನ್ನದಾನೇಶ್ವರ ಮಹಾರಾಜ್ ಕಿ. 8 ರೂಪಾಯಿ ಕೊಟ್ಟು ಪ್ಯಾಟ್ಯಾಗ ತೆಂಗಿನಕಾಯಿ ತಗೊಂಡು ಇದ್ರ ಇದು ಯಾಕೆ ಪರಿಸ್ಥಿತಿ ಬರ್ತೈತಿ? ಅದಕ್ಕೆ ದುರಾಸೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗತಿ ಅಂದ್ರ ಪಾತಾಳಕ್ಕೆ ತಳತತಿ.
ಅದಕ್ಕ ಎಷ್ಟು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದವ ಸುಖಿ ಇರ್ತಾನೆ ಯಾವಾಗ್ಲೂ. ನಾಳೆಗೆ ನಾಡ್ದ ಮುಂದ ಬೇಕು 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 ಬೇಕಂತ ಮನುಷ್ಯ ಹೊಂಟ್ರ ಎಂದೂ ಅವನಿಗೆ ಸಂತೃಪ್ತಿ ಆಗ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಅದಕ್ಕ ಕಾಯಕ ತತ್ವಕ್ಕ ಈ ಸಂಗ್ರಹ ಮಾಡುವಂತ ಬುದ್ಧಿಯನ್ನ ಶರಣರು ಒಪ್ಪಗಿಲ್ಲ. ದಿನ ಏನ್ ತರ್ತೀವಿ ಅದೇ ಕಾಯಕ, ಹೋಗಿ ಎಲ್ಲಿಂದ ತಂದ್ರಿ ಅಲ್ಲಿ ಹೋಗಿ ಸುರಿದು ಬರ್ರಿ ಅಂತ ಹೇಳ್ತಾವ. ಗೃಹಿಣಿ ಗೃಹ ಮುಚ್ಚತೆ. ಇಂಥ ಹೆಣ್ಮಕ್ಳಿದ್ರ ಮನೆ ಬಂಗಾರ, ಮನೆ ಬೆಳಗ್ತದ, ಮನೆತನ ಬೆಳಗ್ತದ. ಅನೇಕ ಶರಣರ ಈ ಜೀವನ ನಾವು ನೋಡಿಬಿಟ್ರೆ ಇಲ್ಲೇ ಈ ಸಂಸಾರದೊಳಗೂ ಇಷ್ಟೆಲ್ಲ ಜಾಣತನ ಮಾಡಿಕೊಂಡು ಅದರ ಜೊತೆಗೆ ಪಾರಮಾರ್ಥದೊಳಗೂ ಕೂಡ ಅವರು ಜಾಣರಾಗ್ತಾರ. ಆಗ ಮಾರೇನವ್ರು ಅಂತಾರೆ, ಹಂಗಾರ ನನಗಂತೂ ಏನು ತಿಳಿವಲ್ದಂದ್ರ ಅವ್ರು, ಲಕ್ಕ ನನಗೇನು ತಲೆನ ಓಡವಲ್ದು, ನೀನ ಹೇಳು, ನೀ ಏನ್ ಹೇಳ್ತಿದಿ, ನೀ ಹ್ಯಾಂಗ ಹೇಳ್ತಿ ಹಂಗ ಮಾಡ್ತಿ. ಆಯ್ತು ಆಯ್ತಾಗಾರ ಹಿಂಗ್ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾಳ. ಏನ್ ಹೇಳ್ತಾಳೆ ಅದಕ್ಕಿಂತ ಮುಂಚಿತವಾಗಿ